ಮುಧೋಳ್ ತಾಲೂಕಿನ ಮುಗುಳ್ಕೋಡು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಬಿಸಿ ಊಟದ ನಂತರ ಕೆಲವೊಂದಿಷ್ಟು ಮಕ್ಕಳು ಅಸ್ವಸ್ಥವಾಗಿದ್ದರು. ಅದರ ನಂತರ ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ಅಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಏನಾಗಿದೆ, ಈಗ ವಿದ್ಯಾರ್ಥಿಗಳು ಏನು ಆರಾಮಾಗಿದ್ದಾರೆ ಇಲ್ಲ ಅಂತ ಮುಧೋಳ್ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಜೊತೆ ಧಾರಣೆ ಸರ್, ಮುಗುಳ್ಕೋಡು ಪ್ರಕರಣದಲ್ಲಿ ಬಿಸಿ ಊಟ ಸೇವಿಸಿದ ನಂತರ ಕೆಲವೊಂದಿಷ್ಟು ಮಕ್ಕಳು ಅಸ್ವಸ್ಥವಾಗಿದ್ದಾರೆ. ಏನು ಸರ್ ಪ್ರಕರಣದ ಏನಾಗಿತ್ತು ಸರ್ ಅಲ್ಲಿ? ಮೊದಲೇದಾಗಿ ನಮ್ಮ ಸರ್ಕಾರಿ ಶಾಲೆ ಮುಗುಳ್ಕೋಡದಲ್ಲಿ ಒಂದು ವಿಷಾದನೀಯ ಸಂಗತಿ ಏನಂತಂದ್ರೆ, ಬಿಸಿ ಊಟದಲ್ಲಿ ಕಲುಷಿತ ಆಹಾರ ಮತ್ತು ಕಲುಷಿತ ಒಂದು ಆಹಾರ ಮತ್ತು ನೀರು ಮಿಕ್ಸ್ ಆಗಿ ಒಂದು ಮಕ್ಕಳು ಅಸ್ತವ್ಯಸ್ತ ಆಗಿದ್ದಾರೆ ಅಂತ ಮೊದಲ ಪ್ರಾಥಮಿಕ ವರದಿ ಬಂತು. ನಮಗೆ ತುಂಬ ಬೇಜಾರಾಗಿತ್ತು. ಅವತ್ತು ಮೊದಲೇದಾಗಿ 12 ಮಕ್ಕಳು ಬಂದಿದ್ದರು. ಅದರಲ್ಲಿ 3 ಮಕ್ಕಳು ಬಾಗಲಕೋಟೆ ಕಳಿಸಿದ್ದೀವಿ, ಜಾಸ್ತಿ ಡಿಹೈಡ್ರೇಷನ್ ಅಂತೇಳಿ. ಮಿಕ್ಕಿದ 9 ಮಕ್ಕಳನ್ನ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಕೊಟ್ಟಿವಿ. ಅದಾದ ನಂತರ ಮತ್ತೆ ಒಂದು ರಾತ್ರಿ ಮಕ್ಕಳು ಬಂದರು. ಟೋಟಲ್ ಆಗಿ ನಮ್ಗೆ 21 ಜನ ಮಕ್ಕಳು ಬಂದಿದ್ದರು. ಬಟ್ ಎಲ್ಲ ಮಕ್ಕಳು ಒಂದು ದೇವರ ಇಚ್ಛೆಯಿಂದ ಅವರು ಎಲ್ಲರೂ ಆರಾಮಾಗಿದ್ದಾರೆ, ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ ಮತ್ತು ಎಲ್ಲರೂ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅದಾದ ನಂತರ ನಾವು ಯಾಕೆ ಹಿಂಗಾಗಿದೆ ಅಂತೇಳಿ ಒಂದು DC ಅವರು ನಮ್ಮ ಮನೆ ತಿಮ್ಮಾಪುರ ಸಾಹೇಬರು ಶಾಸಕರು ಮತ್ತು ಮಾಜಿ ಸಚಿವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ರೆಡಿ ಮಾಡಿದರು. ಆ ಕಮಿಟಿಯಲ್ಲಿ ಉಪವಿಭಾಗಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ ಮತ್ತು ಮಿಕ್ಕಿದೆಲ್ಲ ನಾವು DH ಅವರು, ನಾವು ಆಮೇಲೆ EO ಅವರು, DDP ಅವರು, BO ಅವರು ಎಲ್ಲರೂ ಸದಸ್ಯರ ಕಾರ್ಯದರ್ಶಿ ಇರ್ತೀವಿ. ಅವರೆಲ್ಲ ಏನು ಮಾಡಿದ್ದೀವಿ ಅಂತಂದ್ರೆ ಮುಗುಳ್ಕೋಡ್ಗೆ ಹೋಗಿ ನಾವು ವಿಚಾರಣೆ ಪರಿಶೀಲನೆ ಮಾಡಿದ್ದೀವಿ. ಮೊದಲೇದಾಗಿ ಅಲ್ಲಿ ನಾವು ಯಾವ ರೀತಿ ಫುಡ್ ಅಡುಗೆ ಮಾಡ್ತಾ ಇದ್ದಾರೆ, ಯಾವುದು ಕುಡಿಯೋ ನೀರು ಯೂಸ್ ಮಾಡ್ತಾ ಇದ್ದಾರೆ ಎಲ್ಲವನ್ನ ಪರಿಶೀಲನೆ ಮಾಡಿದ್ದೀವಿ. ಅದಾದ ನಂತರ ಅಲ್ಲಿ CCTV ಇತ್ತು ಮೈದಾನದಲ್ಲಿದ್ದು, ಆ CCTVನ ಪರಿಶೀಲನೆ ಮಾಡಿದ್ದೀವಿ. ಏನಾಗಿದೆ ಅಂತಂದ್ರಲ್ಲಿ ವಿಷಯ, ಅಲ್ಲಿ ಒಂದು ಕರಿಯ ಓಡ್ಲ ಅಂತ ಕರಿತೀವಿ ನಾವು, ಜಾತ್ರೋಪ ಅಂತ ಕರಿತೀವಿ. ಆ ಜಾತ್ರೋಪ ಮಕ್ಕಳು ಏನಾಗಿದ್ದಾರೆ ಅಂದರೆ ತಿಂದಿದ್ದು ಒಂದು ಗೊತ್ತಾಗ್ತಾ ಇದೆ ನಮಗೆ. ಅಲ್ಲಿ ತಿಂದು ಅವು ಕರಿಯ ಓಡ್ಲ ಅಂತ ಕರಿತೀವಿ. ಆ ಕರಿಯ ಓಡ್ಲನ್ನ ತಿಂದಿದ್ದ ಮಕ್ಕಳು CCTV ಸೆರೆಯಾಗಿದೆ. ಅದನ್ನೇನಾಗಿದೆ ಅಂತಂದ್ರೆ, ತಿಂದ ತಕ್ಷಣ ಅದೇನೋ ಸ್ವಲ್ಪ ಡಯೇರಿಯಾ ಜಾಸ್ತಿ ಆಗುತ್ತೆ, ಸ್ವಲ್ಪ ನಮಗೆ ಡಿಸೆಂಟ್ರಿ, ಡಯೇರಿಯಾ, ವಾಮಿಟಿಂಗ್ ಸೆನ್ಸೇಷನ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ತಿಂತಂತ್ರ. ಅದರಿಂದ ಆಗಿದ್ದಾರೆ ಅಂತೇಳಿ ನಮ್ಗೆ ಅದು ಮೇಲ್ನೋಟಕ್ಕೆ ಕಂಡು ಬಂದು ಅದನ್ನು ಈಗ ಇಮಿಡಿಯೇಟ್ಲಿ ನಾವು ಗಿಡ ಕಟ್ ಮಾಡಿಸಿದ್ವಿ. ಆಮೇಲೆ ನಮ್ಮ ಬಾಗಲಕೋಟೆಯಲ್ಲಿ ಯಾವುದೇ ಡಿಸ್ಟಿಕಲ್ಲಿ ಆ ರೀತಿ ಜಾತ್ರೋಪಟ್ಟಿನ ಕಟ್ ಮಾಡಲಿಕ್ಕೆ ಹೇಳಿದ್ವಿ. ಆಮೇಲೆ ಅಲ್ಲಿ ಆಯಾಗಳಿರ್ತತ್ರ ಅವರು ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು. ಸ್ವಲ್ಪ ನಿರ್ಲಕ್ಷ್ಯತನ ಕಂಡು ಬಂದಿದೆ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ಅಂತ ಹೇಳಿದ್ದೀವಿ. ಇದಷ್ಟೇ ಅಲ್ಲದೆ ನಮ್ಮ ಮುಧೋಳ್ ತಾಲೂಕು ಆಯಿತು ಮತ್ತು ಬಾಗಲಕೋಟೆ ಜಿಲ್ಲೆದಲ್ಲೇ ಆಯಿತು, ನಾವು DC ಅವರಿಗೆ ಶಿಫಾರಸು ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಸೂಕ್ತವಾದಂಥ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸ್ಬೇಕು ಎಲ್ಲರೂ. ಆಮೇಲೆ ಸರಿಯಾದ ಆಹಾರದ ವ್ಯವಸ್ಥೆ ಮಾಡಬೇಕು. ಮಕ್ಕಳಿಗೆ ಶುಚಿಯಾದಂಥ ಒಂದು ಊಟ ಮತ್ತು ನೀರು ಕೊಡಬೇಕು. ಮಕ್ಕಳು ಆಟ ಆಡುವಾಗ ಪ್ರತಿಯೊಂದು ಶಿಕ್ಷಕರು ಮತ್ತು ಆಯಾಗಳು ಅವರೇ ಪಾಲಕರಿದ್ದಂತೆ ಶಾಲೆಯಲ್ಲಿ ಅವ್ರ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು. ಈ ಒಂದು ಸೂಕ್ತವಾದಂಥ ಒಂದು SOP ಮಾಡ್ತೀವಿ, ಮಾರ್ಗದರ್ಶಿ ಸೂಚನೆಗಳನ್ನ ಕೊಡ್ತೀವಿ. ಇದನ್ನು BO ಹತ್ರ ನಾವೆಲ್ಲನೂ ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ತಾಲೂಕು ಮಟ್ಟದ ಅಧಿಕಾರಿಗಳು ನಾವು ಯಾವಾಗ ನಾವು ಫೀಲ್ಡ್ ವಿಸಿಟ್ ಇರುತ್ತೆ ಊರಿಗೆ ಹೋಗ್ತೀವಲ್ಲ, ಅವಾಗೆಲ್ಲ ಸ್ಕೂಲ್ಗೆ ಹೋಗಿ ಮಕ್ಕಳ ಜೊತೆ ಊಟ ಮಾಡಿ ಮತ್ತು ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೋಡುವಂಥ ವ್ಯವಸ್ಥೆ ನಾವು ಜಾರಿಗೆ ಕೊಡ್ತೀವಿ, ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ಯಾರೂ ಆತಂಕ ಪಡಬಾರ್ದು. ಆಮೇಲೆ ಈಗ ದೇವರ ಇಚ್ಛೆಯಿಂದ ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ, ಸ್ಟೇಬಲ್ ಆಗಿದ್ದಾರೆ. ಇನ್ನು ಯಾವುದೇ ರೀತಿ ಈ ಒಂದು ಅಹಿತಕರ ಘಟನೆ ನಡೆದಂತೆ ನಾವೆಲ್ಲ ಜಾಗೃತ ಆಗ್ತೀವಿ ಅಂತೇಳಿ ಮುಧೋಳ್ ನಾಗರಿಕರಿಗೆ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಮುಖವಾಗಿ ಅಂದರೆ ಈಗ ಸರ್ಕಾರಿ ಶಾಲೆಯಲ್ಲಿ LKG UKG ವಿದ್ಯಾರ್ಥಿಗಳ ಪ್ರಾರಂಭವಾಗಿದೆ ಸರ್. ಪ್ರತಿ ಬಾರಿನೂ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮ ಏನ್ರಿ ತಾಲೂಕು ಆಡಳಿತದಿಂದ ಆಗ್ತಿದೆಯಾ ಸರ್? ಇವಾಗ ತಾಲೂಕು ಆಡಳಿತದಿಂದ ಆಗ್ತಾಯಿದೆ. ಮೊದಲು ಏನಿತ್ತು ಅಂದರೆ LKG UKG ಮಕ್ಕಳು ಅಂಗನವಾಡಿಗೆ ಬರ್ತಾಯಿದ್ರು. ಇತ್ತೀಚೆಗೆ ಏನಾಗ್ತಾಯಿದೆ, ಒಂದು 2 ವರ್ಷದಿಂದ LKG UKG ಮಕ್ಕಳನ್ನೂ ಸಹ ಶಿಕ್ಷಣ ಇಲಾಖೆಯಲ್ಲಿ ಆಯ್ಕೆ ಆಗ್ಬೋದು ಅಂಥೇಳಿ ಇವಾಗ ಸರ್ಕಾರದ ಮಾರ್ಗಸೂಚಿ ಇರೋದ್ರಿಂದ ಶಾಲೆಗಳು ಆರಂಭವಾಗಿದೆ. ಈಗ ನಮ್ಮ ಮುಗುಳ್ಕೋಡು ಶಾಲೆಯಲ್ಲಿ 51 ಮಕ್ಕಳಿತ್ತು. ಇವರು ಜೂನಲ್ಲಿ ಸಾಕಷ್ಟು ಒಂದು ಜಾಗೃತಿ ಅಭಿಯಾನಗಳನ್ನು ಮತ್ತು ಜನರ ಜೊತೆ ಸೇರಿ ಯಾವ ರೀತಿ ಅವ್ರಿಗೆ ಕೊಡ್ತೀವಿ, ವ್ಯವಸ್ಥೆ ಯಾವ ರೀತಿ ಮಾಡ್ತೀವಿ ಅಂತೆಲ್ಲ ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಅನುಷ್ಠಾನ ಆಗಬೇಕಂತ ನಾನು ಹೇಳ್ತೀನಿ. ಅನುಷ್ಠಾನ ನಾವೆಲ್ಲ ತಾಲೂಕು ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಶಿಕ್ಷಣ ಇಲಾಖೆಗೆ ಸೇರಿಕೊಂಡು ನಾವೆಲ್ಲ ಅದನ್ನ ಅನುಷ್ಠಾನ ಮಾಡ್ತೀವಿ. ಸರಿ, ಈ ಪ್ರಕರಣ ಆದಮೇಲೆ ಬೇರೆ ಶಾಲೆಗಳಿಗೆಲ್ಲ ನೀವು ಹೋಗಿ ವಿಸಿಟ್ ಕೊಡೋದಾಗಿರ್ಬೋದು, ಅಲ್ಲಿನ ಅಡುಗೆದಾಗಿರ್ಬೋದು, ಅಲ್ಲಿನ ಆಯಗಳದಾಗಿರ್ಬೋದು, ಇವೆಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್. ಹೆಂಗೆ ಸರ್? ಈಗಾಗಲೇ ನಾವು ಹಾಸ್ಟೆಲ್ಗಳಿಗೆಲ್ಲ ಏನದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದೊಂದು ಹಾಸ್ಟೆಲ್ ಅಂತ ನಾವು ಫಿಕ್ಸ್ ಮಾಡಿ ಅವರೆಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ. ಇನ್ಮೇಲೆ ನಾವು ಎಲ್ಲ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ. ತಾವು ಎಲ್ಲೆಲ್ಲಿ ಫೀಲ್ಡಿಗೆ ಹೋಗಿರ್ತಾರೋ, ಯಾವ್ಯಾವ ಒಂದು ವಿಲೇಜ್ಗಳಿಗೆ ಫೀಲ್ಡ್ ಹೋಗಿರ್ತಾರೆ, ಫೀಲ್ಡ್ಗೆ ಹೋದ ತಕ್ಷಣ ರ್ಯಾಂಡಮ್ ಆಗಿ ಆ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆನೆಲ್ಲ ಸರಿಯಾಗಿ ನೋಡಿಕೊಂಡು, ಊಟದ ವ್ಯವಸ್ಥೆ ಸರಿಯಾಗಿ ನೋಡಿಕೊಂಡು ನಾವು ಅಲ್ಲಿ ಊಟ ಮಾಡಿದ್ವಿ ಅಂದರೆ ಸರಿಯಾಗುತ್ತೆ ಅಂತ ಹೇಳ್ತೀವಿ. ಇದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ಇನ್ನುಳಿದ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದನ್ನು ವ್ಯವಸ್ಥೆ ಮಾಡ್ತೀವಿ. ಸರ್, 21 ಮಕ್ಕಳು ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ಸರ್. ಏನು ಅಡ್ಮಿಟ್ ಅದಾರೆ ಸರ್? ಇಲ್ಲ, 21 ಮಕ್ಕಳೆಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ. ಎಲ್ಲರೂ ಆರಾಮಾಗಿದ್ದಾರೆ, ಯಾರಿಗೂ ಸೀರಿಯಸ್ ಕಾಂಪ್ಲಿಕೇಶನ್ ಏನಾಗಿಲ್ಲ. ಸೊ ಎಲ್ಲರೂ ಆರಾಮಾಗಿದ್ದಾರೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.